ತುತ್ತೂರು ಮಂಜುನಾಥ್ ಅವರು ಒಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಕೇವಲ ಬಿಲ್ಡಪ್ಗೋಸ್ಕರ 4-5 ವಿಮಾನಗಳನ್ನ ಫ್ಲೈಟ್ಗಳನ್ನ ಹಾರಿಸಿದಿವೆ ಹೊರತು ಭಾರತ ಅವರಿಗೆ ಪಾಕಿಸ್ತಾನಕ್ಕೆ ಸರಿಯಾದಂತಹ ಪಾಠವನ್ನೇ ಕಲಿಸಿಲ್ಲ. ನೋಡಿ, ಪಾಕಿಸ್ತಾನ ಅವ್ರಿಗೆ ಪಾಠ ಕಲಿಸ್ಬೇಕಾಗಿತ್ತು ಅಂದ್ರೆ ಬೇರೆ ಸಮೇತ ಭಯೋತ್ಪಾದನೆಯಿಂದ ಅಲ್ಲಿ ಕಿತ್ತು ಬಿಸಾಕ್ಬೇಕಾಗಿತ್ತು. ಹೌದಾ ಇಲ್ಲ? ನಮ್ದು ಯುದ್ಧ ಯಾವ ನಾಗರಿಕರ ಮೇಲಲ್ಲ, ಭಯೋತ್ಪಾದನೆ ವಿರುದ್ಧ ಇರೋದು. ಹೌದಾ? ಈಗ ನಾವು ದಿನಾ ಟಿವಿನಲ್ಲಿ ಅಥವಾ ಮಾಧ್ಯಮದಲ್ಲಿ ಇವ್ರ ಬ್ರೀಫಿಂಗ್ ಏನಿತ್ತು, ನಾವು ಮುಂಚೂಣಿನಲ್ಲಿದ್ದೀವಿ, ಅದು ಧ್ವಂಸ ಆಯ್ತು, ಇದು ಧ್ವಂಸ ಆಯ್ತು. ನಾವು ಭಯೋತ್ಪಾದನೆಯನ್ನ ನಾವು ಕಿತ್ತು ಬಿಸಾಕ್ಬೇಕಾದಾಗ ವಿರಾಮ ಯಾಕಾಯ್ತು ಅಂತ ಹೇಳ್ಬೇಕಲ್ಲ. ಆಮೇಲೆ ನೋಡಿ, ಸೇನೆ ಬಗ್ಗೆ ಬಂದಾಗ ಯಾರು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ನಾನು ಅದೇ ಹೇಳ್ತಾ ಇರೋದು, ಏನಿದ್ರು ಕೂಡ ಅವ್ರು ಹೇಳಿ. ನಮ್ಮ ಹತ್ರ ಮಾಹಿತಿ ಇದೆಯಾ ಸರ್? ಸರ್ಕಾರ ಹತ್ರ ಮಾಹಿತಿ ಇದೆ. ಆ ಮಾಹಿತಿಯನ್ನ ಕೇಳೋದ್ರಲ್ಲಿ ತಪ್ಪೇನಿದೆ? ಆಮೇಲೆ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಇವರು ಇಷ್ಟೆಲ್ಲ ಹೇಳ್ತಾರಲ್ಲ, ಇದಾದ್ಮೇಲೆ ಈ ಆಪರೇಷನ್ ಸಿಂಧೂರ್ ಆದ್ಮೇಲೂ ಕೂಡ IMF ಇಂದ ಇವರಿಗೆ 16,000 ಕೋಟಿ ರೂಪಾಯಿ ಸಾಲ ಸಿಕ್ಕಿಲ್ವಾ? ಆ ಸಾಲದಿಂದ ಏನ್ ಮಾಡ್ತಾರೆ ಇವರು? ಭಯೋತ್ಪಾದನೆ ಬೆಳೆಸೋದು. ಅವ್ರೇನು ಉದ್ಯೋಗ ಸೃಷ್ಟಿ ಮಾಡ್ತಾರೆ ಪಾಕಿಸ್ತಾನದವರು? ವಿ ಇವನ್ ಫೇಲ್ ಟು ಬ್ಲಾಕ್ ಅ ಲೋನ್. ಆ ಲೋನ್ ಅನ್ನ ಕೂಡ ಬ್ಲಾಕ್ ಮಾಡಕ್ಕಾಗಿಲ್ಲ ನಮ್ಮ MEAದವರು, NSAದವರು, ಪ್ರಧಾನಮಂತ್ರಿ ಅವರು. ಸೊ ಏನೇನ್ ಆಗ್ತಾ ಇದೆ, ಹೇಗಾಗ್ತಾ ಇದೆ ಜನರಿಗೆ ತಿಳಿಸ್ಲಿ. ಇಟ್ ಇಸ್ ಮ್ಯಾಟರ್ ಆಫ್ ಬೋತ್ ಡಿಗ್ನಿಟಿ ಆಫ್ ದ ಕಂಟ್ರಿ ಅಲ್ವಾ? ಕೋಟಿ ಎಷ್ಟೋ ನೂರಾರು ಕೋಟಿ ಖರ್ಚು ಮಾಡಿ ವಿದೇಶಗಳ ಪ್ರವಾಸ ಎಲ್ಲ ಮಾಡಿ ಬಂದ್ರು, ವಿಶ್ವಗುರು ಅಂತೆಲ್ಲ ಹೇಳಿದ್ರು. ಈಗ ಟ್ರಂಪ್ ಅವ್ರು ಏನ್ ಸರ್, ಯಾವುದೇ ಒಂದು ಈಗ ಟ್ಯಾರಿಫ್ ಬಗ್ಗೆ ಹೇಳಿದ್ರು ಸರ್, 0% ಟ್ಯಾರಿಫ್ ಕೊಟ್ಬಿಟ್ಟಿದ್ದಾರೆ ನಮ್ಗೆ ಅಂತ ಅವರೇ. ನೋಡಿ ಇವ್ರೆ, ನಾನು ಹೇಳಿಲ್ವಾ, ಇವ್ರದೆಲ್ಲ ಹಿಂದೂ ಹೃದಯ ಸಾಮ್ರಾಟ್, ವಿಶ್ವಗುರು, ಇದೆಲ್ಲಾನು ಕೂಡ ಟೈಟಲ್ಗಳು ಇವರೇ ಕೊಟ್ಕೊಂಡಿರೋದು. ಈಗ ಪಾಕಿಸ್ತಾನ್ ಜೊತೆ ಓಪನ್ ಆಗಿ ಟರ್ಕಿ ಬಂತು, ಚೈನಾ ಬಂತು, ನಮ್ಮ ಜೊತೆ ಒಬ್ರನ ಬಂತ್ರ ಹೇಳಿ ಒಫಿಷಿಯಲಿ? ಲೆಟ್ ಅಸ್ ಬಿ ಆನೆಸ್ಟ್. ಇವರು 100 ದೇಶಗಳನ್ನ ಪ್ರವಾಸ ಮಾಡಿದ್ರು. ಏನಿಲ್ಲ ಅಂದ್ರೂ ಎಲ್ಲ 100 ರಾಷ್ಟ್ರಪತಿಗಳನ್ನ, ಪ್ರಧಾನಮಂತ್ರಿಗಳನ್ನ ಅಪ್ಕೊಂಡ್ರು. ಒಬ್ರನ ಒಫಿಷಿಯಲ್ ಆಗಿ ಪಾಕಿಸ್ತಾನಿಗೆ ಕಂಡೆಮ್ ಮಾಡಿದ್ರ? ಒಬ್ರನ ಒಫಿಷಿಯಲ್ ಆಗಿ ನಮ್ಮ ಬೆಂಬಲಕ್ಕೆ ನಿಂತ್ರ? ಏನಿದು ಜಾತ್ರೆ, ಹುಚ್ಚರ ಜಾತ್ರೆ ನಡೆದಿದೆ. ಬಾಯ್ಕಾಟ್ ಟರ್ಕಿ, ಬಾಯ್ಕಾಟ್ ಅಜರ್ಬೈಜಾನ್ ಅಂದ್ಬಿಟ್ಟು. ಈಗ ನಿನ್ನೆ ಅಮೆರಿಕಾದವರು ಟರ್ಕಿಗೆ 300 ಮಿಸೈಲ್ ಕೊಟ್ಟಿದ್ದಾರೆ. ಆದ್ರೆ ಇವಾಗ ಬಾಯ್ಕಾಟ್ ಅಮೆರಿಕ ಆಗ್ಬೇಕಲ್ಲ? ನೀವು ಮೇಕ್ ಇನ್ ಇಂಡಿಯಾ ಸ್ಟಾಪ್ ಮಾಡಿ ಅಂತ ಆಪಲ್ ಅವರಿಗೆ ಇವರು ಸಲಹೆ ಕೊಟ್ಟಿದ್ದಾರೆ. ಬಾಯ್ಕಾಟ್ ಟ್ರಂಪ್ ಮಾಡ್ತಾರ? ಇವರು ಧೈರ್ಯ ಇದೆಯಾ? ಚೈನಾ ಅವರು ನಿಮ್ಮ ಏನು ಪಾಕಿಸ್ತಾನಿಗೆ ಬೆಂಬಲ ಕೊಡು, ಬಾಯ್ಕಾಟ್ ಚೈನಾ ಮಾಡ್ತೀರಾ? ಏನಂದ್ರು ನಿಮ್ಮ ಜೈಶಂಕರ್ ಅವರು? ಚೈನಾ ಜೊತೆ ಯಾಕ್ರಿ ಯುದ್ಧ ಮಾಡಲ್ಲ ಅಂತ ಕೇಳಿದಾಗ ಅವ್ರು ನಮ್ಗಿಂತ ದೊಡ್ಡವ್ರಿ, ನಾವು ಮಾಡಕ್ಕಾಗುತ್ತಾ ಅಂತ ಹೇಳಿದ್ರು. ನೆನಪಿದ್ಯಾ? ಅಫಿಷಿಯಲ್ ಸ್ಟೇಟ್ಮೆಂಟ್. ಇದು ಅವ್ರ ಸಾಮರ್ಥ್ಯ. ಸೊ ಇದೆಲ್ಲ ಟೈಟಲ್ಗಳು ಏನ್ ಕೊಡ್ತಾರೆ, ವಿಶ್ವಗುರು ಇರ್ಬೋದು, ಹಿಂದೂ ಹೃದಯ ಸಾಮ್ರಾಟ್ ಇರ್ಬೋದು, ಇದೆಲ್ಲಾನು ಅವರ ಒಂದು ಪದ್ಧತಿ. ಹೆಂಗೆ ವೀರ್ ಸಾವರ್ಕರಿಗೆ ವೀರ್ ಟೈಟಲ್ ಸಿಕ್ಕಿದೆ ಅಲ್ಲ, ಅವ್ರಿಗೆ ಇನ್ನ ಗೊತ್ತಿಲ್ಲ. ವೀರ್ ಸಾವರ್ಕರ್ಗೆ ವೀರ್ ಟೈಟಲ್ ಯಾರು ಕೊಟ್ಟಿದ್ದಂತ ಅವರಿಗೆ ಗೊತ್ತಿಲ್ಲ. ಹಂಗೆ ಇವರೇ ಸ್ವಯಂ ಘೋಷಿತ ವಿಶ್ವಗುರುಗಳು, ಸ್ವಯಂ ಘೋಷಿತ ಹಿಂದೂ ಹೃದಯ ಸಮ್ರಾಟ್ಗಳು, ಇದೆಲ್ಲ ಒಂದು 100 ಟೈಟಲ್ ಇದೆ ಅವರಿಗೆ. ವಿಕಾಸ್ ಪುರುಷು ಎಲ್ಲ ಇವರೇ ತಾನೇ ಕೊಟ್ಕೊಂಡಿರೋ. ಯಾರಾದ್ರೂ ಬೇರೆಯವ್ರು ಹೇಳಿರೋದು ಕೇಳಿದ್ದೀರಾ ನೀವು? ಪ್ರಶ್ನೆ ಮಾಡಬೇಕಾ?